Jai Shri Gurudev. Welcome to Economics Online Classes. Now we are going to discuss methods of measurement of national income. ನ್ಯಾಷನಲ್ ಇನ್ಕಮ್ನ ಕ್ಯಾಲ್ಕುಲೇಟ್ ಮಾಡೋದ್ರಲ್ಲಿ ಇರುವಂಥ ಮೆಥಡ್ಸ್ಗಳು ಯಾವುದು, ವಿಧಾನಗಳು ಯಾವುದು ಅಂತ. ಇಲ್ಲಿ ರಾಷ್ಟ್ರೀಯ ಆದಾಯವನ್ನು ನಾವು ಲೆಕ್ಕಾಚಾರ ಮಾಡುವಾಗ ದೇರ್ ಆರ್ 3 ಮೆಥಡ್ಸ್ ನೋಡ್ತಾ ಹೋಗ್ತೀವಿ. ಫಸ್ಟ್ ಒನ್ ಈಸ್ ಪ್ರೊಡಕ್ಟಿವ್ ಮೆಥಡ್ ಆರ್ ವ್ಯಾಲ್ಯೂ ಆ್ಯಡೆಡ್ ಮೆಥಡ್, ಅದನ್ನು ಇನ್ವೆಂಟರಿ ಮೆಥಡ್ ಅಂತಲೂ ಕೂಡ ಕರಿತಾ ಹೋಗ್ತೀವಿ. ಸೆಕೆಂಡ್ ಈಸ್ ಇನ್ಕಮ್ ಮೆಥಡ್, ಥರ್ಡ್ ಒನ್ ಈಸ್ ಎಕ್ಸ್ಪೆಂಡಿಚರ್ ಮೆಥಡ್. ನಿಮಗೆ ಸರ್ಕ್ಯುಲರ್ ಫ್ಲೋ ಆಫ್ ಇನ್ಕಮ್ ಡಿಸ್ಕಸ್ನ ಮಾಡುವಾಗ ನೀವು ತಿಳಿದುಕೊಂಡಿದ್ದೀರ. ಅಲ್ಲಿ ಹೌಸ್ ಹೋಲ್ಡ್ಸು ಏನು ಫ್ಯಾಕ್ಟರ್ಸ್ ಆಫ್ ಪ್ರೊಡಕ್ಷನ್ಸನ್ನು ಫರ್ಮ್ಸಿಗೆ ಸೆಲ್ ಮಾಡಿದಾಗ ಏನು ರಿಸೀವ್ ಮಾಡ್ತಾ ಹೋಗುತ್ತೆ ರೆಮ್ಯುನರೇಷನ್ಸ್, ಅದು ಇನ್ಕಮ್ ಕಡೆಯಿಂದ ಆಗಿರುತ್ತೆ. ಸೊ ಇನ್ಕಮ್ ಮೆಥಡ್ಸ್ ಅಂತ ಅಂತ ಹೋಗ್ಬೋದು. ವೆರಿ ಸಿಂಪಲಾಗಿ ಹೇಳೋದಾದರೆ, ಅಂಡು ಫರ್ಮ್ಸ್ ಏನು ರೆಡಿ ಗೂಡ್ಸನ್ನು ಪ್ರೊಡ್ಯೂಸ್ನ ಮಾಡಿದೆ, ರೆಡಿ ಗೂಡ್ಸನ್ನು ಹೌಸ್ ಹೋಲ್ಡ್ಸು ಪರ್ಚೇಸ್ನ ಮಾಡ್ತಾ ಹೋಗ್ತಾರೆ. ಹಾಗಾಗಿ ಹೌಸ್ ಹೋಲ್ಡ್ಸು ಅದನ್ನು ಪರ್ಚೇಸ್ನ ಮಾಡಲಿಕ್ಕಾಗಿ ಸಮಥಿಂಗ್ ಖರ್ಚನ್ನು ಮಾಡ್ತಾ ಹೋಗ್ತಾರೆ. ಸೊ ಎಕ್ಸ್ಪೆಂಡಿಚರ್ನ ಮಾಡ್ತಾ ಹೋಗ್ತಾರೆ. ಹಾಗಾಗಿ ಅದು ಎಕ್ಸ್ಪೆಂಡಿಚರ್ ಆಗಿರುತ್ತೆ. ಆ್ಯಂಡು ಪ್ರೊಡಕ್ಟಿವ್ ಅಂತಂದರೆ ಫರ್ಮ್ಸು ಏನು ಗೂಡ್ಸ್ ಸರ್ವೀಸಸನ್ನು ಪ್ರೊಡ್ಯೂಸ್ನ ಮಾಡ್ತೋಗುತ್ತೆ. ಸೊ ದಟ್ ಈಸ್ ಪ್ರೊಡಕ್ಟಿವ್ ಮೆಥಡ್ಸ್ ಆಗಿರುತ್ತೆ. ಇಲ್ಲಿ ದ ವ್ಯಾಲ್ಯೂ ಆಫ್ ದಿ ಇನ್ಕಮ್ಸ್, ದ ವ್ಯಾಲ್ಯೂ ಆಫ್ ದಿ ಎಕ್ಸ್ಪೆಂಡಿಚರ್ಸ್, ದ ವ್ಯಾಲ್ಯೂ ಆಫ್ ದಿ ಪ್ರಾಡಕ್ಟ್ಸ್, ಸೊ ಆಲ್ ಆರ್ ಈಕ್ವಲ್ಸ್ ಅಂತ ಒಂದಕ್ಕೊಂದು ಈಕ್ವಲ್ ಅಂತ ಹೇಳ್ತಾ ಹೋಗ್ತೀವಿ. ಹಾಗಾಗಿ ಒಂದು ಎಕಾನಮಿ ಒಳಗಡೆ ನಾವು ಯಾವುದರಿಂದಲೂ ಕೂಡ ಯಾವುದೇ ಮೆಥಡ್ಸನ್ನು ನಾವು ತೆಗೆದುಕೊಂಡು ಕ್ಯಾಲ್ಕುಲೇಟ್ ಮಾಡಿದ್ರು ಕೂಡ ನಮಗೆ ಸೇಮ್ ಆದ ಒಂದು ವ್ಯಾಲ್ಯೂಸ್ ಬರ್ತಾ ಹೋಗುತ್ತೆ ಅಂತ ನಾವು ಹೇಳ್ತಾ ಹೋಗ್ತೀವಿ. ಆದರೆ ಪ್ರೊಡಕ್ಟಿವ್ ಮೆಥಡ್ಸ್ ಇರ್ಬೋದು, ಇನ್ಕಮ್ ಮೆಥಡ್ ಇರ್ಬೋದು, ಇಲ್ಲ ಎಕ್ಸ್ಪೆಂಡಿಚರ್ ಮೆಥಡ್ ಇರ್ಬೋದು ಅಂತ. ಮೀನ್ಸ್ ಒಂದು ಎಕಾನಮಿ ಎಲ್ಲ ವ್ಯಕ್ತಿಯನ್ನು ಖರ್ಚನ್ನು ನಾವು ಕೌಂಟ್ ಮಾಡ್ತಿದ್ದಾಗ ಒಬ್ಬ ವ್ಯಕ್ತಿ ಆದ ಒಬ್ಬರಿಗೆ ಖರ್ಚಾಗಿರುತ್ತೆ ಅಂತ ಹೇಳ್ತಾ ಹೋಗ್ತೀವಿ. ಹಾಗಾಗಿ ಖರ್ಚಿನ ರೂಪದಲ್ಲಿ ನೋಡೋದಾದರೆ, ಎಕ್ಸ್ಪೆಂಡಿಚರ್ ರೂಪದಲ್ಲಿ ನೋಡೋದಾದರೆ ಏನು ಎಂಟೈರ್ ಎಕಾನಮಿ ಒಳಗಡೆ ಏನು ಸ್ಪೆಂಡಿಂಗ್ ನಾವು ಮಾಡ್ತಾ ಹೋಗ್ತಾರೆ, ಸೊ ಅದನ್ನು ಕೂಡ ನಾವು ನ್ಯಾಷನಲ್ ಇನ್ಕಮ್ ಅಂತ ಕನ್ಸಿಡರ್ ಮಾಡ್ತೀವಿ. ಟೋಟಲ್ ಒಂದು ಎಕಾನಮಿ ಒಳಗೆ ಟೋಟಲ್ ವ್ಯಾಲ್ಯೂ ಆಫ್ ದಿ ಗೂಡ್ಸ್ ಆರ್ ಸರ್ವಿಸಸ್ ಪ್ರೊಡ್ಯೂಸ್ ಇನ್ ದ ಕಂಟ್ರಿ, ಮೀನ್ಸ್ ಒಂದು ಎಕಾನಮಿ ಒಳಗಡೆ ಏನೆಲ್ಲ ವಸ್ತುಗಳು ಪ್ರೊಡ್ಯೂಸ್ ಆಗ್ತಾ ಹೋಗುತ್ತೆ, ಸೊ ಅದರ ರೂಪದಲ್ಲೂ ಕೂಡ ನಾವು ಕ್ಯಾಲ್ಕುಲೇಟ್ ಮಾಡ್ತೀವಿ. ಇಲ್ಲಾಂದರೆ ನಮಗೆ ಏನು ಫ್ಯಾಕ್ಟ್ರೀಸ್ ಆಫ್ ಪ್ರೊಡಕ್ಷನ್ಸ್ ಏನು ಬರ್ತಾ ಹೋಗುತ್ತೆ, ಲ್ಯಾಂಡಿಗೆ ಪ್ರತಿಯಾಗಿ ಏನು ಪಡ್ಕೊಳ್ತಾರೆ, ಆ್ಯಂಡು ಲೇಬರ್ಸ್ಗೆ ಏನು ಪ್ರತಿಯಾಗಿ ಪಡ್ಕೊಳ್ತಾರೆ, ಕ್ಯಾಪಿಟಲ್ಗೆ ಏನು ಪಡ್ಕೊಳ್ತಾರೆ, ಆ್ಯಂಡ್ ಆರ್ಗನೈಸ್ ಏನು ಪಡ್ಕೊಳ್ತಾರೆ. ಸೊ ಇದ್ರ ರೂಪದಲ್ಲಿ ಮಾಡಿದ್ರೆ ಕೂಡ ಸೇಮ್ ಆನ್ಸರ್ಸ್ ಬರ್ತಾ ಹೋಗುತ್ತೆ ಅಂತ. ಇಲ್ಲಿ ಫಸ್ಟಿಗೆ ಕ್ಯಾಲ್ಕುಲೇಟ್ ಪ್ರೊಡಕ್ಟಿವ್ ಮೆಥಡ್ಸ್ ಆರ್ ವ್ಯಾಲ್ಯೂ ಆ್ಯಡೆಡ್ ಮೆಥಡ್ಸ್. ಇಲ್ಲಿ ಪ್ರೊಡಕ್ಟಿವ್ ಮೆಥಡ್ ಅಂದರೆ, ಸೊ ಇದನ್ನು ಉತ್ಪಾದನಾ ವಿಧಾನ ಅಂತ ಕರಿತಾ ಹೋಗ್ತೀವಿ. ಉತ್ಪಾದನಾ ವಿಧಾನದಲ್ಲಿ ಏನು ಒಂದು ಫರ್ಮ್ ಏನಿದೆ, ಏನೆಲ್ಲ ಗೂಡ್ಸ್ ಆ್ಯಂಡ್ ಸರ್ವೀಸನ್ನ ಪ್ರೊಡ್ಯೂಸ್ನ ಮಾಡ್ತಾ ಹೋಗುತ್ತೆ, ಸೊ ಎಷ್ಟು ವ್ಯಾಲ್ಯೂ ಆದ ವಸ್ತುವನ್ನು ಪ್ರೊಡ್ಯೂಸ್ನ ಮಾಡ್ತಾ ಹೋಗುತ್ತೆ, ಸೊ ಇದನ್ನು ಆಧಾರ ಇಟ್ಕೊಂಡು ನಾವು ಈ ಮೆಥಡ್ಸನ್ನು ಹೇಳ್ತಾ ಹೋಗ್ತೀವಿ. ಇದನ್ನು ವ್ಯಾಲ್ಯೂ ಆ್ಯಡೆಡ್ ಮೆಥಡ್ ಅಂತ ಕರಿತಾ ಹೋಗ್ತೀವಿ. ಅದಕ್ಕೆ ಏನು ಕಾರಣ ಅಂತ ನಮಗೆ ಕ್ಲಿಯರಾಗಿ ಹೇಳ್ತಾ ಹೋಗುವ. ಇಲ್ಲಿ ಈ ಕಾನ್ಸೆಪ್ಟನ್ನ ಅರ್ಥ ಮಾಡ್ಕೊಳ್ಳುವಾಗ ಇಲ್ಲಿ ವೆರಿ ಸಿಂಪಲಾಗಿ ಸಮಥಿಂಗ್ ಕೆಲವು ಕಲ್ಪನೆಗಳಿಟ್ಕೊಂಡು ಅದನ್ನು ಎಕ್ಸ್ಪ್ಲೈನ್ನ ಮಾಡ್ತಾ ಹೋಗುವ. ಇಲ್ಲಿ 2 ರೀತಿಯಾದ ಪ್ರೊಡ್ಯೂಸರ್ಸ್ ಇದೆ ಅಂತ ಅಂದ್ಕೊಳ್ತಾ ಹೋಗುವ. ದರ್ ಆರ್ 2 ಕೈಂಡ್ಸ್ ಆಫ್ ಪ್ರೊಡ್ಯೂಸರ್ಸ್. ಒಬ್ಬನ ಫಾರ್ಮರ್ ಅಂತ ಅಂದ್ಕೊಡುವ, ಫಾರ್ಮರ್, ಆ್ಯಂಡ್ ಇನ್ನೊಬ್ಬ ಪ್ರೊಡ್ಯೂಸರ್ಸ್ ಅದನ್ನು ಬೇಕರ್ ಇಂಡಸ್ಟ್ರಿ ಅಂತ ಅಂದ್ಕೊಡುವ, ಬೇಕರ್ ಇಂಡಸ್ಟ್ರೀಸ್. ಇದು ಪ್ರೈಮರಿ ಅಂತ ಅಂದ್ಕೊಂಡ್ರೆ, ಸೊ ಇದನ್ನು ಸೆಕೆಂಡರಿ ಅಂತ ಅಂದ್ಕೊಂಡ್ರೆ ಇಲ್ಲಿ ಯಾವ ರೀತಿ ಬರ್ತಾ ಹೋಗುತ್ತೆ ಅಂತ. ಇಲ್ಲಿ ಫಾರ್ಮರ್ ಇದ್ದಾನೆ, ಫಾರ್ಮರ್ ವೀಟನ್ನು ಪ್ರೊಡ್ಯೂಸ್ನ ಮಾಡ್ತಾ ಹೋಗ್ತಾನೆ, ವೀಟನ್ನು ಪ್ರೊಡ್ಯೂಸ್ನ ಮಾಡ್ತಾ ಹೋಗ್ತಾನೆ. ಎಷ್ಟು ಮೌಲ್ಯದ ವೀಟನ್ನ ಪ್ರೊಡ್ಯೂಸ್ ಮಾಡ್ತಾನೆ ಅಂತ ಅಂದ್ಕೊಂಡಾಗ ಜಸ್ಟ್ ಒಂದು ಅಸಂಪ್ಷನ್ಸ್, ಒಂದು 100 ಒಂದು ಕೋಡ್ಸು ವ್ಯಾಲ್ಯೂಸ್ ವೀಟನ್ನ ಪ್ರೊಡ್ಯೂಸ್ ಮಾಡ್ತಾನೆ ಅಂತ ಅಂದ್ಕೊಳ್ಳುವ. ಒಂದು 100 ಕೋಟಿ ಮೌಲ್ಯದ ವೀಟನ್ನ ಪ್ರೊಡ್ಯೂಸ್ ಮಾಡ್ತಾನೆ ಅಂತ ಅಂದ್ಕೊಳ್ಳುವ.
ನಾವು ಎಕಾನಮಿ ಒಳಗಡೆ ಇರುವಂಥ ಉತ್ಪಾದಕರಿಂದ ಎಷ್ಟು ನಮಗೆ ಉತ್ಪನ್ನ ಬರುತ್ತೆ ಅಂತ ನಾವು ಕ್ಯಾಲ್ಕುಲೇಟ್ ಮಾಡೋದಾಗಿದೆ. ಅದು ಪ್ರೊಡಕ್ಟಿವ್ ಮೆಥಡಲ್ಲಿ. ವೀಟ್ ಏನಿದೆ, ವೀಟನ್ನು ಎರಡು ರೀತಿಯಾಗಿ ಯೂಸ್ ನಾವು ಮಾಡ್ತಾ ಹೋಗ್ಬೋದು. ನೀವು ಗೊಂದಲವನ್ನು ಮಾಡ್ಕೋಬೇಡಿ, ನಿಮಗೆ ಕ್ಲಿಯರಾಗಿ ಗೊತ್ತಿದೆ. ಇಲ್ಲಿ ಅದನ್ನು ಫೈನಲ್ಲು ಕನ್ಸಂಪ್ಷನ್ಸ್ ಪರ್ಪೋಸ್ಗೆ ಯೂಸ್ನ ಮಾಡ್ಬೋದು, ಇಲ್ಲಾಂದರೆ ಆ್ಯಸ್ ಎ ಇಂಟರ್ಮೀಡಿಯೇಟ್ ಗೂಡ್ಸ್ ಆಗಿ ಕೂಡ ಅದನ್ನು ಯೂಸ್ನ ಮಾಡ್ಬೋದು. ಇಂಟರ್ಮೀಡಿಯೇಟ್ ಗೂಡ್ಸ್ ಆಗಿ ಆ್ಯಂಡ್ ಫೈನಲ್ ಗೂಡ್ಸ್ ಆಗಿ ಎರಡು ರೀತಿಯಲ್ಲೂ ಕೂಡ ಯೂಸ್ನ ಮಾಡ್ತಾ ಹೋಗ್ಬೋದು. ಇಲ್ಲಿ 100 ಕೋಟಿ ಮೌಲ್ಯದ ವೀಟನ್ನು ಏನು ರೈತ ಫಾರ್ಮರ್ಸ್ ಪ್ರೊಡ್ಯೂಸ್ನ ಮಾಡಿದ್ದಾನೆ, ಅದರಲ್ಲಿ 50 ಕೋಟಿಯಷ್ಟು ವರ್ತು ಇರುವಂತಹ ವೀಟನ್ನ ಬೇಕರ್ ಇಂಡಸ್ಟ್ರೀಸ್ ಏನಿದೆ ಅದನ್ನು ಕೊಂಡುಕೊಳ್ಳುತ್ತೆ. ಎಷ್ಟು? 50 ಕೋಟಿ ಮೌಲ್ಯದ ವೀಟನ್ನು ಬೇಕರ್ ಇಂಡಸ್ಟ್ರೀಸ್ ಅದನ್ನು ಪರ್ಚೇಸ್ ಮಾಡುತ್ತೆ. ಬೇಕರ್ ಇಂಡಸ್ಟ್ರೀಸು ಅದನ್ನು 50 ಕೋಟಿಯಷ್ಟು ಮೌಲ್ಯದ ವೀಟನ್ನು ಪರ್ಚೇಸ್ ಮಾಡಿ ಇದು ಒಂದು 200 ಕೋಟಿ ಮೌಲ್ಯದ 200 ಕೋಟ್ಸ್ ವ್ಯಾಲ್ಯೂಸ್ ಇರುವಂಥ ಹೊತ್ತಿರುವಂಥ ಬ್ರೆಡ್ಡನ್ನು ಇದು ಮ್ಯಾನುಫ್ಯಾಕ್ಚರ್ ಮಾಡ್ತಾ ಹೋಗುತ್ತೆ. ಬ್ರೆಡ್ ಮ್ಯಾನುಫ್ಯಾಕ್ಚರ್ ಮಾಡ್ತಾ ಹೋಗುತ್ತೆ. ಇಲ್ಲಿ ಎಕಾನಮಿ ಒಳಗಡೆ ಟೋಟಲಿ ಇರುವಂತಹ ಉತ್ಪಾದಕರು ಎಷ್ಟು ಪ್ರಮಾಣದಲ್ಲಿ ವಸ್ತುವನ್ನು ಉತ್ಪಾದನೆ ಮಾಡ್ತಾ ಹೋಗ್ತಾರೆ, ಅದರ ವ್ಯಾಲ್ಯೂ ಏನಿದೆ ಅದರ ಆಧಾರದ ಮೇಲೆ ನಾವು ನ್ಯಾಷನಲ್ ಇನ್ಕಮ್ನ ಹೇಳ್ತಾ ಹೋಗ್ತೀವಿ. ಇಲ್ಲಿ ಫಾರ್ಮರು ಏನು ವೀಟನ್ನು ಇಷ್ಟು ಪ್ರೊಡ್ಯೂಸ್ ಮಾಡಿದ್ದಾನೆ ಅದರ ವ್ಯಾಲ್ಯೂ ಎಷ್ಟಿದೆ, ಆ್ಯಂಡು ಅದನ್ನು ಆ ವೀಟನ್ನು ಬೇಕರ್ ಇಂಡಸ್ಟ್ರೀಸ್ ಅದನ್ನು ಪರ್ಚೇಸ್ನ ಮಾಡಿ ಸೊ ಅದನ್ನು ಯಾವ ರೀತಿಯಾಗಿ ಮತ್ತಾಗೇನು ವಸ್ತುವನ್ನು ಉತ್ಪಾದನೆ ಮಾಡ್ತಾ ಹೋಗುತ್ತೆ ಅದರ ವ್ಯಾಲ್ಯೂ ಎಷ್ಟಿದೆ ಅಂತ. ಇಲ್ಲಿ ಬೇಸಿಕ್ಕಾಗಿ ಫಂಡಮೆಂಟಲ್ ಆಗಿ ನಮಗೆ 100 ಕೋಟ್ಸ್ ಮಾತ್ರ ವೀಟ್ ಬಂದಿರುವಂಥದ್ದು. ಬೇಸಿಕ್ಕಾಗಿ 100 ಕೋಟ್ಸ್ ವೀಟಿಂದ ನಮಗೆ ನೆಕ್ಸ್ಟು 200 ಕೋಟ್ಸ್ ಅಷ್ಟು ನಮಗೆ ಬ್ರೆಡ್ ಮ್ಯಾನುಫ್ಯಾಕ್ಚರ್ ಆಗಿದೆ. ಇಲ್ಲಿ 100 ಕೋಟ್ಸ್ ವೀಟಲ್ಲಿ 50 ಕೋಟ್ಸ್ ಅಷ್ಟನ್ನ ಬೇಕರಿ ಇಂಡಸ್ಟ್ರೀಸ್ ಬಳಸ್ಕೊಂಡಿದೆ. ಏನಾಗಿ ಬಳಸ್ಕೊಂಡಿದೆ ಅಂದರೆ ಆಸ್ ಎ ಇಂಟರ್ಮೀಡಿಯೇಟ್ ಗೂಡ್ಸ್ ಆಗಿ ಬಳಸ್ಕೊಂಡಿದೆ. ಎಷ್ಟನ್ನ? 50 ಕೋಟಿ ಮೌಲ್ಯದ. ಇಲ್ಲಿಂದ 50 ಕೋಟಿ ಮೌಲ್ಯ ಅಂದರೆ 50 ಕೋಟ್ಸ್ ವ್ಯಾಲ್ಯೂಸ್ ಏನಿದೆ ಇದನ್ನ ನಾವು ಈ ರೀತಿ ಅನ್ಕೊಳ್ಬೋದು. ಇದನ್ನ ಫೈನಲ್ ಕನ್ಸಂಪ್ಷನ್ಸ್ ಪರ್ಪೋಸ್ ಯೂಸ್ ಮಾಡ್ಕೊಂಡಿದ್ದೀನಿ ಅಂತ ನಾವು ಅನ್ಕೊಳ್ತಾ ಹೋಗ್ಬೋದು. ಹಾಗಾದರೆ ಇನ್ನು ರಿಯಾಲಿಟಿ ಟೋಟಲ್ ಎಕಾನಮಿ ಒಳಗಡೆ ಎಷ್ಟು ಮೌಲ್ಯದ ವಸ್ತು ಉತ್ಪಾದನೆ ಆಗಿದೆ ಅಂತ ನೋಡ್ತಾ ಹೋದಾಗ ನಾವು ಸುಮ್ಕೆ ಜನರಲ್ಲ ಸಿಂಪಲ್ ಆಗಿ ಹೇಳೋದಾದ್ರೆ ನಾವೇನು ಹೇಳ್ತೀವಿ, ರೈತ ಒಂದು 100 ಕೋಟಿ ಮೌಲ್ಯದ ಉತ್ಪಾದನೆ ಮಾಡಿದರೆ, ಬೇಕರಿ ಇಂಡಸ್ಟ್ರೀಸ್ ಒಂದು 200 ಮೌಲ್ಯದ ಉತ್ಪಾದನೆಯನ್ನು ಮಾಡಿದೆ, ಹಾಗಾಗಿ 300 ಅಂತ ಹೇಳ್ತೀವಿ. ಬಟ್ ದಟ್ ಈಸ್ ರಾಂಗ್. 300 ಅಂತ ಹೇಳ್ತಾ ಹೋಗ್ತೀವಿ. 100ನ ರೈತ ಉತ್ಪಾದನೆ ಮಾಡಿದ್ದಾನೆ. ನಾವು ಪ್ರೊಡಕ್ಟಿವ್ ಮೆಥಡ್ಸಲ್ಲಿ ನ್ಯಾಷನಲ್ ಇನ್ಕಮ್ನ ಅಕೌಂಟ್ ಮಾಡಿದರೆ ಯಾವ ರೀತಿ ಆಗ್ತಾ ಹೋಗುತ್ತೆ ಅಂತ, ರೈತ 100 ಕೋಟಿ ಮೌಲ್ಯದ ಗೋಧಿಯನ್ನು ಉತ್ಪಾದನೆ ಮಾಡೋದನ್ನು ಕೌಂಟ್ ಮಾಡ್ಕೊಳ್ತೀವಿ, ಪ್ಲಸ್ ಮಾಡ್ಕೊಳ್ತೀವಿ. ಜೊತೆಗೆ ಬೇಕರ್ ಇಂಡಸ್ಟ್ರೀಸ್ ಏನು ಅದೇನೋ ವಸ್ತುನ ಉತ್ಪಾದನೆ ಮಾಡಿ ಅದನ್ನು ಕೂಡ ಪ್ಲಸ್ ಮಾಡ್ಕೊಂಡು 200 ಕೊಡಿಸಿದ್ದು 100 ಅಂತ 300 ಕೊಡ್ಸ್ ಅಂತ ಹೇಳ್ತಾ ಹೋಗ್ತೀವಿ. ಬಟ್ ಇನ್ ರಿಯಲಿಸ್ಟಿಕ್ ಇಲ್ಲಿ ಅದನ್ನ ಆ ರೀತಿ ಬರ್ಕೊಂಡ್ರೆ ತಪ್ಪಾಗ್ತಾ ಹೋಗುತ್ತೆ. ಕಾರಣ ಇಲ್ಲಿ 50 ಕೋಡ್ಸ್ ಅಷ್ಟು ಏನಿದೆ ಅದನ್ನ ಇಂಟರ್ಮೀಡಿಯೇಟ್ ಗೂಡ್ಸ್ ಆಗಿ ಯೂಸ್ ಮಾಡ್ಕೊಂಡಿದ್ದಾರೆ. ಹಾಗಾಗಿ ಈ 50 ಕೋಡ್ಸ್ ಇಂಟರ್ಮೀಡಿಯೇಟ್ ಗೂಡ್ಸ್ ಇಂದ ಮತ್ತೆ ಅಡಿಷನಲ್ ಆಗಿ 150 ಕೋಡ್ಸ್ ಅಷ್ಟು ನಮಗೆ ಆ್ಯಡ್ ಆಗ್ತಾ ಹೋಗುತ್ತೆ ಅಂತ. ಸೊ 150 + 50 ಇಂದ 200 ಅಂತ. ಅದರ ಅರ್ಥ ಇಲ್ಲಿ 200 ಗೂಡ್ಸು ಏನು ಗೂಡ್ಸು ಪ್ರೊಡ್ಯೂಸ್ ಆಗಿದೆ ಬೈ ದಿ ಬೇಕರ್ ಇಂಡಸ್ಟ್ರೀಸ್, ಅದರಿಂದ ಮೈನಸ್ ಇಂಟರ್ಮೀಡಿಯೇಟ್ ಗೂಡ್ಸ್ ಅನ್ನು ನಾವು ಡಿಡಕ್ಟ್ ಮಾಡ್ತೀವಿ. ಆವಾಗ ದ ಟೋಟಲ್ ವ್ಯಾಲ್ಯೂ ಆಫ್ ದಿ ಗೂಡ್ಸ್ ಪ್ರೊಡ್ಯೂಸ್ ಬೈ ದಿ ಬೇಕರ್ ಇಂಡಸ್ಟ್ರೀಸ್ ಈಸ್ 150 ಆಗ್ತಾ ಹೋಗಿದೆ. ಮೀನ್ಸ್ ನಿಜವಾಗಿ ಆ ಬೇಕರ್ ಇಂಡಸ್ಟ್ರೀಸಿಂದ ಎಷ್ಟು ಪ್ರಮಾಣದ ವಸ್ತು ಉತ್ಪಾದನೆ ಆಗಿದೆ ಅಂದರೆ 150 ಕೋಟಿ ಮೌಲ್ಯದ ವಸ್ತು ಮಾತ್ರ ಉತ್ಪಾದನೆ ಆಗಿದೆ. ಯಾಕೆಂದರೆ 50 ಕೋಟಿಯಷ್ಟು ಇಂಟರ್ಮೀಡಿಯೇಟ್ ಗೂಡ್ಸ್ ಆಗಿ ಬಳಕೆ ಮಾಡ್ಕೊಂಡಿದ್ವಿ. ಹಾಗಾಗಿ ಅದು ಖರ್ಚು ಆಗಿರುತ್ತೆ, ಮೀನ್ಸ್ ಎಕ್ಸ್ಪೆಂಡಿಚರ್ ಆಗಿರುತ್ತೆ. ಸೊ ಆ ವಸ್ತುನ ಬಳಕೆ ಮಾಡಿಕೊಂಡು ಮತ್ತೆ ಅಡಿಷನಲ್ ಆಗಿ 150 ಅಷ್ಟು ಮಾತ್ರ ಉತ್ಪಾದನೆ ಸಾಧ್ಯವಾಗಿದೆ. ಹಾಗಾಗಿ 200 ಮೈನಸ್ 50 ಅಂತಂದರೆ ಇಂಟರ್ಮೀಡಿಯೇಟ್ಸು, 200 ಅಂದರೆ ದ ಟೋಟಲ್ ವ್ಯಾಲ್ಯೂ ಆಫ್ ದಿ ಗೂಡ್ಸ್ ಪ್ರೊಡ್ಯೂಸ್ ಬೈ ದಿ ಬೇಕರ್ ಇಂಡಸ್ಟ್ರೀಸ್. ಸೊ ದ ನೆಟ್ ವ್ಯಾಲ್ಯೂ ಆಫ್ ದಿ ನೆಟ್ productions of the bakery industries is 150. and ಈ ಕಡೆ
ಫಾರ್ಮರ್ದನ್ನ ನೋಡ್ತಾ ಹೋದಾಗ ಇದು 100 ಪ್ಲಸ್ 150 ಅಂತಂದ್ರೆ 250 ಕ್ರೋಡ್ಸ್ ಆಗ್ತಾ ಹೋಗುತ್ತೆ. ಗೊಂದಲವನ್ನ ಮಾಡ್ಕೊಂಬಿಡಿ. ಸೊ ಉತ್ಪಾದಕ ಎಷ್ಟು ವಸ್ತು ಉತ್ಪಾದನೆ ಮಾಡಿದೆ ಅಂತ ಯಾಕೆ ಅಂತಂದ್ರೆ, ಯಾಕೆ ಇಲ್ಲಿ 100 ಬರ್ಕೊಂಡಿದ್ವಿ ಅಂತಂದ್ರೆ ಸಿಲಿಯನ್ ಇಂಟರ್ಮೀಡಿಯೇಟ್ ಗೂಡ್ಸ್ ಆಗಿ ಯೂಸ್ ಮಾಡ್ಕೊಂಡಿದೆ. ಇದು ಈ ಮೀನ್ಸ್ ಫಾರ್ಮರ್ಸ್ ಉತ್ಪಾದನೆ ಮಾಡುವಂಥ ವಸ್ತುವಾಗಿದೆ. ಹಾಗಾಗಿ ಇಲ್ಲಿ 15 ಇಂಟರ್ಮೀಡಿಯೇಟ್ಸ್ ಕೊಟ್ಟಿದ್ದೇನೆ, ಇನ್ನು 50 ಫೈನಲ್ ಗೂಡ್ಸ್ ಆಗಿ ಯೂಸ್ ಮಾಡ್ಕೊಂಡಿದ್ರೆ. ಸೊ ಇದನ್ನು ನಾವು ಇಗ್ನೋರ್ ಮಾಡ್ಕೊಡುವ. ಟೋಟಲ್ ಆಗಿ ಫಾರ್ಮರ್ಸ್ ಎಷ್ಟು ವಸ್ತುವನ್ನು ಉತ್ಪಾದನೆ ಮಾಡಿದ್ದಾನೆ, 100 ಕೋಟಿ ಮೌಲ್ಯದ ವಸ್ತುವನ್ನು ಉತ್ಪಾದನೆ ಮಾಡಿದ್ದಾನೆ. 100 ಕೋಟಿ ಒಂದು 50 ಕೋಟಿ ಅಷ್ಟು ಪಡ್ಕೊಂಡಿದ್ರು ಕೂಡ ಅಡಿಷನಲ್ ಎಷ್ಟು ಉತ್ಪಾದನೆ ಮಾಡಿದ್ದಾನೆ ಅಂದರೆ ಅಡಿಷನಲ್ 150 ಕ್ರೋಡ್ಸ್ ಅಷ್ಟು ವಸ್ತುವನ್ನು ಉತ್ಪಾದನೆ ಮಾಡಿದ್ದಾನೆ. ಹಾಗಾಗಿ ವ್ಯಾಲ್ಯೂ ಆಡೆಡ್ ಅಂದರೆ ಅಡಿಷನಲ್ ಆಗಿ ನಮಗೆ ಸೆಕೆಂಡರಿ ಇಂಡಸ್ಟ್ರೀಸ್ ಇಂದ ನಮಗೆ ಎಷ್ಟು ವಸ್ತು ಉತ್ಪಾದನೆ ಆಗ್ತಾ ಹೋಗಿದೆ ಅದರ ಒಂದು ವ್ಯಾಲ್ಯೂನ ಕನ್ಸಿಡರ್ ಮಾಡಿ ನಾವು ಎಷ್ಟು ವಸ್ತು ಉತ್ಪಾದನೆ ಆಗಿದೆ ಅಂತ ನಾವು ಹೇಳ್ತಾ ಹೋಗ್ತೀವಿ. ಹಾಗಾಗಿ ಇಲ್ಲಿ 250 ಕೋಟಿಯಷ್ಟು ಮೌಲ್ಯದ ವಸ್ತು ಉತ್ಪಾದನೆ ಆಗಿದೆ ಅಂತ ಹೇಳ್ತಾ ಹೋಗ್ತೀವಿ. ಇಷ್ಟು 250 ಕ್ರೋಡ್ಸ್ ಅಷ್ಟು. ಇಲ್ಲಿ ನಮಗೆ ಬೇಕರಿ ಇಂಡಸ್ಟ್ರೀಸ್ ಇದನ್ನು ನಾವು ಕ್ಯಾಲ್ಕುಲೇಟ್ ಮಾಡುವಾಗ ಅಲ್ಲಿ ಇಂಟರ್ಮೀಡಿಯೇಟ್ ಗೂಡ್ಸ್ ಏನಿದೆ ಅದರ ಒಂದು ವ್ಯಾಲ್ಯೂಸ್ ಏನಿದೆ ಅದನ್ನು ನಾವು ಡಿಡಕ್ಟ್ ಮಾಡಿ ಎಷ್ಟು ವರ್ತ್ ಆಗಿ ವಸ್ತು ಉತ್ಪಾದನೆ ಆಗಿದೆ, ವ್ಯಾಲ್ಯೂ ಆ್ಯಡೆಡ್ ಎಷ್ಟು ಆಗಿದೆ ಅಂತ ನಾವು ಕ್ಯಾಲ್ಕುಲೇಟ್ ಮಾಡ್ತೀವಿ ಅಂತ ನಾವು ಹೇಳ್ತಾ ಹೋಗ್ತೀವಿ. ಹಾಗಾದರೆ ಇಲ್ಲಿ ಫಾರ್ಮರ್ಸ್ ಏನಿದೆ, ಫಾರ್ಮರ್ಸು ವಸ್ತುವನ್ನು ಉತ್ಪಾದನೆ ಮಾಡುವ ಸಂದರ್ಭದಲ್ಲಿ ನಮಗೆ ಯಾವುದೇ ಖರ್ಚುಗಳು ಬರೋದಿಲ್ವಾ ಅಂತ ಕ್ವಶನ್ಸ್ ಬರ್ತಾ ಹೋಗುತ್ತೆ. ಗೊಂದಲವನ್ನು ಮಾಡ್ಕೊಂಬಿಡಿ. ಇಲ್ಲಿ ವ್ಯಾಲ್ಯೂ ಆ್ಯಡೆಡ್ ಮೆಥಡ್ಸಲ್ಲಿ ಹೇಳುವಾಗ ವ್ಯಾಲ್ಯೂ ಆ್ಯಡೆಡಲ್ಲಿ ಸೊ ಒಂದು ಫಾರ್ಮ್ಸಿಂದ ಎಷ್ಟು ಅಡಿಷನಲ್ ಆಗಿ ವಸ್ತು ಉತ್ಪಾದನೆ ಆಗಿದೆ ಆ್ಯಂಡು ಅದರಲ್ಲಿ ನಾವು ಇಂಟರ್ಮೀಡಿಯೇಟ್ಸನ್ನು ಡಿಡಕ್ಟ್ ಮಾಡ್ತಾ ಹೋಗ್ತೀವಿ. ಡಿಡಕ್ಟ್ ಮಾಡಿದಾಗ ನಮಗೆ ನೆಟ್ಟು ವ್ಯಾಲ್ಯೂ ಆ್ಯಡೆಡ್ ಆಫ್ ದಿ ಫಾರ್ಮ್ಸ್ ನಮಗೆ ಸಿಗ್ತಾ ಹೋಗುತ್ತೆ. ಇಲ್ಲಿ ಇನ್ನೂ ಕೂಡ ಕ್ಲಿಯರಾಗಿ ಟೋಟಲ್ ಅಗ್ರಿಗೇಟ್ ಆಗಿ ಎಕಾನಮಿ ಒಳಗಡೆ ಇರುವಂಥ ಎಲ್ಲ ಉತ್ಪಾದಕರದ್ದು ಕೂಡ ನಾವು ನೋಡ್ತಾ ಹೋದಾಗ ನಿಮಗೆ ಕ್ಲಿಯರಾಗಿ ಗೊತ್ತಿರುವಂಥದ್ದು. ಪ್ರತಿ ಉತ್ಪಾದಕ ನೋಡ್ತಾ ಹೋಗುವಾಗ ಇಲ್ಲಿ ಪ್ರತಿ ಉತ್ಪಾದಕ ಕೂಡ ಇನ್ಪುಟ್ಸನ್ನು ಯೂಸ್ ಮಾಡ್ತಾ ಹೋಗ್ತಾನೆ. ಇನ್ಪುಟ್ಸು ನಿಮಗೆ ಗೊತ್ತಿದೆ, ಲ್ಯಾಂಡ್ ಇದೆ, ಲೇಬರ್ ಇದೆ, ಕ್ಯಾಪಿಟಲ್ ಇದೆ ಅಂಡ್ ಆರ್ಗನೈಸೇಷನ್ಸ್ ಇದೆ. ಸೊ ಇದಕ್ಕೆ ಸಮಥಿಂಗ್ ಅದಕ್ಕೆ ವೆಚ್ಚವನ್ನು ತೆಗಿಬೇಕಾದ ಎಷ್ಟು ಖರ್ಚಾಗಿದೆ ಅಂತ ನಾವು ಕ್ಯಾಲ್ಕುಲೇಟ್ ಮಾಡಬೇಕಾಗುತ್ತೆ. ಒಂದು ವೇಳೆ ಅದು ಗೂಡ್ಸು ಏನೋ ಕ್ಯಾಪಿಟಲ್ ಗೂಡ್ಸ್ ಆಗಿದೆ ಅಂತ ಅಂದ್ಕೊಳ್ಳುವ, ನಾವು ಅದ್ರ ವ್ಯಾಲ್ಯೂಸ್ ನಾವು ಕನ್ಸಿಡರ್ನ ಮಾಡಬೇಕಾಗುತ್ತೆ. ಅದು ಏನು ಈ ವರ್ಷ ನಾವೇನು ವಸ್ತು ಉತ್ಪಾದನೆ ಆಗಿದೆ ಅಟ್ ಪ್ರೆಸೆಂಟ್ ಮಾರ್ಕೆಟ್ಗೆ ಸೆಲ್ ಮಾಡ್ತಿದ್ವಿ. ಸೊ ಅದು ಸೇರಿದ ಹಾಗೆ ನಮಗೆ ಯಾವುದೊಂದು ಮೆಷಿನರೀಸ್ ಇದೆ ಅಂತ ಅಂದ್ಕೊಳ್ಳಿ, ಯಾವುದೊಂದು ಫ್ಯಾಕ್ಟ್ರಿ ಒಳಗಡೆ ಅಥವಾ ಒಂದು ಎಕಾನಮಿ ಒಳಗಡೆ ಅದೊಂದು 5 ಇಯರ್ಸು ಅಥವಾ 6 ಇಯರ್ಸ್ ಹಿಂದೆ ಪ್ರೊಡ್ಯೂಸ್ ಆಗಿದೆ ಅಥವಾ ಲಾಸ್ಟ್ ಇಯರ್ ಪ್ರೊಡ್ಯೂಸ್ ಆಗಿದೆ ಅಂತ ಅಂದ್ಕೊಳ್ಳಿ. ಸೊ ಅದನ್ನು ಕೂಡ ನಾವು ಕನ್ಸಿಡರ್ ಮಾಡುವಾಗ ಎಕಾನಮಿಗೆ ಎಷ್ಟು ಉತ್ಪಾದನೆ ಆಗಿದೆ ಕನ್ಸಿಡರ್ ಮಾಡುವಾಗ ಸೊ ನಾವೇನು ಹೇಳ್ತಾ ಹೋಗ್ತೀವಿ, ಅದರ ಕಾಸ್ಟನ್ನು ಕಳೀತಾ ಹೋಗ್ತೀವಿ ಅಂತ. ಅದರ ಅರ್ಥ ಇಲ್ಲಿ ಒಂದು ಉದ್ಯಮ ಘಟಕದೊಳಗಡೆ ಇರುವಂಥ ಏನು ಮೆಷಿನರೀಸು ಏನು ಯೂಸ್ ಮಾಡ್ಕೊಳ್ತಾ ಹೋಗ್ತಾನೆ, ಸೊ ಅದು ಎಷ್ಟು ಅದಕ್ಕೆ ಏನು ಪ್ರೊಡ್ಯೂಸ್ ಮಾಡುವ ಸಂದರ್ಭದಲ್ಲಿ ಆ್ಯಂಡ್ VS and TS ಆಫ್ ದಿ ಕ್ಯಾಪಿಟಲ್ ಗೂಡ್ಸ್ ಅದೆಷ್ಟು ಕನ್ಸ್ಯೂಮ್ ಆಗಿದೆ ಆ್ಯಂಡ್ ಎಷ್ಟು ಎಫಿಷಿಯನ್ಸಿ ರಿಡ್ಯೂಸ್ ಆಗಿದೆ. ಸೊ ಅದನ್ನು ನಾವೇನು ಮಾಡಬೇಕಾಗುತ್ತೆ, ಮೈನಸ್ನ ಮಾಡಬೇಕಾಗುತ್ತೆ, ಡಿಡಕ್ಟ್ ಮಾಡಬೇಕಾಗುತ್ತೆ. ಹಾಗಾಗಿ ಇಲ್ಲಿ ನೆಟ್ಟು ಆ್ಯಂಡ್ ಗ್ರಾಸ್ ಅಂತ ನೋಡ್ತಾ ಹೋದಾಗ ನಮಗೆ ನೆಟ್ ವ್ಯಾಲ್ಯೂ ಅಂತ ಹೇಳ್ತಾ ಹೋದಾಗ ನೆಟ್ಟು ವ್ಯಾಲ್ಯೂ ಆಫ್ ದಿ ಫಾರ್ಮ್, ನೆಟ್ಟು ವ್ಯಾಲ್ಯೂ ಆಫ್ ದಿ ಫಾರ್ಮ್ಸ್ is equal gross output produced by the firms minus value of the intermediate goods minus depreciation DC. ಸೊ ಅದನ್ನೆಲ್ಲ ಕಳೆದಾಗ ನಮಗೆ ನೆಟ್ ವ್ಯಾಲ್ಯೂ ಸಿಗ್ತಾ ಹೋಗುತ್ತೆ. ಫಾರ್ ಎಕ್ಸಾಂಪಲ್ ಇದು ಒಂದು ಫರ್ಮ್ಸ್ ಏನೋ ಒಂದು 100 ಕ್ರೋರ್ಸ್ ಅಷ್ಟು ವಸ್ತುವನ್ನು ಉತ್ಪಾದನೆ ಮಾಡಿದೆ. ಅದರ ಇಂಟರ್ಮೀಡಿಯೇಟ್ ಗೂಡ್ಸು ಏನಿದೆ ಅದರ ಒಂದು ವ್ಯಾಲ್ಯೂ ಒಂದು 20 ಕ್ರೋರ್ಸ್ ಇದೆ. ಡಿಪ್ರಿಸಿಯೇಷನ್ ಕಾಸ್ಟು ಒಂದು 10 ಇದೆ ಅಂತ ಅಂದ್ಕೊಳ್ಳಿ. ಸೊ ನೆಟ್ ವ್ಯಾಲ್ಯೂ ಎಷ್ಟಾಗುತ್ತೆ ಅಂದರೆ ಟೋಟಲ್ ಫರ್ಮಿಂದ ಅಂತಂದರೆ 70 ಆಗ್ತಾ ಹೋಗುತ್ತೆ. ಮೀನ್ಸ್ 70 ಕೋಟಿ ಮೌಲ್ಯದ ವಸ್ತುವನ್ನು ಉತ್ಪಾದನೆ ಮಾಡಿದರೆ ಒಂದು ಉದ್ಯಮ ಘಟಕ ಅದರಲ್ಲಿ 20 ಕೋಟಿ ಮೌಲ್ಯದ ವಸ್ತುವನ್ನು ರಾ ಮೆಟೀರಿಯಲ್ಸ್ ಬಳಸಿ ಇಂಟರ್ಮೀಡಿಯೇಟ್ ಗೂಡ್ಸ್ನ ರಾ ಮೆಟೀರಿಯಲ್ಸ್ ಬಳಸ್ಕೊಂಡಿದೆ. ಆಗ ಅದನ್ನೆಲ್ಲ ಕಳೀತಾ ಹೋಗ್ತೀವಿ. ಯಾಕೆ ಕಳಿತೀವಿ ಅಂತಂದರೆ ಬಿಗಿನಿಂಗು ಆ ಪ್ರೈಮರಿ ಉತ್ಪಾದಕ ಏನಿದೆ ಪ್ರೈಮರಿ ಉತ್ಪಾದಕ ವಸ್ತುವನ್ನು ಉತ್ಪಾದನೆ ಮಾಡಿದಾಗ ಅದು ಕನ್ಸಿಡರ್ನ ಮಾಡಿದ್ವಿ.
ಇಲ್ಲೂ ಕೂಡ ಅದನ್ನು ಕನ್ಸಿಡರ್ ಮಾಡಿ ಡಬಲ್ ಕೌಂಟ್ ಆಗ್ತಾ ಹೋಗುತ್ತೆ. ಸೊ ಆ ಕಾರಣಕ್ಕಾಗಿ ಇಲ್ಲಿ ನಾವು ಅದನ್ನು ಏನು ರಾ ಮೆಟೀರಿಯಲ್ಸ್ ಆಗಿ ಯೂಸ್ ಮಾಡ್ಕೊಂಡಿದ್ದಲ್ಲ, ಆ ಕಾರಣಕ್ಕಾಗಿ ಅದನ್ನು 20 crores ವರ್ತ್ ಏನಿದೆ ಅದನ್ನು ನಾವು ಇಂಟರ್ಮೀಡಿಯೇಟ್ ಗುಡ್ಸ್ ಅಂತ ಕನ್ಸಿಡರ್ ಮಾಡ್ತೀವಿ. ಅದನ್ನು ಮೈನಸ್ನ ಮಾಡಬೇಕಾಗುತ್ತೆ. ಅಂಡ್ ಮೈನಸ್ ಡಿಪ್ರಿಸಿಯೇಷನ್ ಕಾಸ್ಟ್ DC. ಸೊ ಅದನ್ನು ಡಿಡಕ್ಟ್ ಮಾಡ್ತಾ ಹೋಗ್ತೀವಿ. ಹಾಗಾಗಿ 100 ಮೈನಸ್ 20 ಮೈನಸ್ 10 ಅಂತಂದರೆ 70 ಆಗುತ್ತೆ. ಸೊ ನೆಟ್ ವ್ಯಾಲ್ಯೂ ಆಫ್ ದಿ ಫರ್ಮ್ಸ್ ಅಂತಂದರೆ ಎಷ್ಟು ವರ್ತಿದೆ ಅಂತಂದಾಗ ಒಂದು 70 crores ಅಷ್ಟು ವಸ್ತುವನ್ನು ಎಕನಾಮಿಕ್ ಉತ್ಪಾದನೆ ಆಗಿದೆ ಅಂತ ನಾವು ಹೇಳ್ತಾ ಹೋಗ್ತೀವಿ. ಇಲ್ಲಿ ಇನ್ನೂ ಕೆಲವು ಅಂಶಗಳನ್ನೆಲ್ಲ ಕನ್ಸಿಡರ್ ಮಾಡಬೇಕಾಗುತ್ತೆ. ಏನಂತಂದರೆ ಒಂದು ಉದ್ಯಮ ಘಟಕ ಇದೆ ಅಂದರೆ ಉದ್ಯಮ ಘಟಕ ಏನು ವಸ್ತುವನ್ನು ಉತ್ಪಾದನೆ ಮಾಡ್ತಾ ಹೋಗುತ್ತೆ, ಆ ವಸ್ತುವನ್ನು ಸಂಪೂರ್ಣ ಎಲ್ಲನೂ ಕೂಡ ಸೆಲ್ನ ಮಾಡಲಿಕ್ಕಾಗಲ್ಲ. ಅದು ನೆಕ್ಸ್ಟ್ ಇಯರ್ಸ್ ಸೆಲ್ ಆಗದಲ್ಲಿರುವಂಥ ಅನ್ಸೋಲ್ಡು ಗೂಡ್ಸ್ ಏನಿದೆ, ಅದು ಫಿನಿಶ್ಡ್ ಗೂಡ್ಸ್ ಇರ್ಬೋದು, ಇಲ್ಲ ಇಂಟರ್ಮೀಡಿಯೇಟ್ ಗೂಡ್ಸ್ ಇರ್ಬೋದು, ಇಲ್ಲ ಸೆಮಿ ಫಿನಿಶ್ಡ್ ಗೂಡ್ಸ್ ಇರ್ಬೋದು. ಅದನ್ನು ಒಂದು ವೇಳೆ ಈ ಸತಿ ಸೆಲ್ನ ಮಾಡಲಿಕ್ಕೆ ಸಾಧ್ಯವಾಗೋದಿಲ್ಲ ಅಂದರೆ ಅದು ನೆಕ್ಸ್ಟು ಒಂದು ಎಕಾನಮಿಕ್ ಇಯರ್ಸ್, ಫೈನಾನ್ಷಿಯಲ್ ಇಯರ್ಸ್ ಅದನ್ನು ಸೆಲ್ನ ಮಾಡಬೇಕಾಗುತ್ತೆ. ಹಾಗಾಗಿ ಏನು ಈ ಥರ ಸೆಲ್ ಆಗದಲೇ ಅನ್ಫಿನಿಶ್ಡ್ ಗೂಡ್ಸ್ ಏನು ಉಳಿದಿದೆ, ಇಂಟರ್ಮೀಡಿಯೇಟ್ ಗೂಡ್ಸ್ ಏನು ಉಳಿದಿದೆ, ಅದನ್ನು ನಾವು ಇನ್ವೆಂಟರ್ಸ್ ಅಂತ ಕರಿತಾ ಹೋಗ್ತೀವಿ. ಏನೋ ನೆಕ್ಸ್ಟ್ ಇಯರ್ಗೆ ಈ ವರ್ಷ ಸೆಲ್ ಆಗದಲೇ ಇರುವಂಥ ಏನು ಫಿನಿಶ್ಡ್ ಗೂಡ್ಸು ಅಥವಾ ಸೆಮಿ ಫಿನಿಶ್ಡ್ ಗೂಡ್ಸು ಆ್ಯಂಡ್ ಇಂಟರ್ಮೀಡಿಯೇಟ್ ಗೂಡ್ಸ್ ಇದೇನಿದೆ ಈ ವರ್ಷ ಸೆಲ್ ಆಗಿಲ್ಲ. ಸೊ ಅದು ನೆಕ್ಸ್ಟ್ ಇಯರಿಗೆ ಅದನ್ನು ನಾವು ಸೆಲ್ ಮಾಡ್ಕೊಳ್ಳಿಕ್ಕೆ ಮೀನ್ಸ್ ಹಾಗೆ ಸ್ಟಾಕ್ ಆಗಿ ಉಳ್ಕೊಂಡಿದೆ. ಸೊ ಅದನ್ನು ನಾವು ಕರಿತೀವಿ ಇನ್ವೆಂಟರ್ಸ್ ಅಂತ ಕರಿತಾ ಹೋಗ್ತೀವಿ. ಹಾಗಾಗಿ ಎಕಾನಮಿ ಒಳಗಡೆ ನಾವು ಕ್ಯಾಲ್ಕುಲೇಟ್ ಮಾಡುವಾಗ, ನ್ಯಾಷನಲ್ ಇನ್ಕಮ್ನ ಕ್ಯಾಲ್ಕುಲೇಟ್ ಮಾಡುವಾಗ ತುಂಬ ತೀಕ್ಷ್ಣವಾಗಿ ಅಬ್ಸರ್ವ್ ಮಾಡಬೇಕಾಗುತ್ತೆ. ಈ ವರ್ಷ ಎಕ್ಸಾಕ್ಟಾಗಿ ಎಷ್ಟು ಉತ್ಪಾದನೆ ಆಗಿದೆ, ಲಾಸ್ಟ್ ಇಯರಿಂದ ಎಷ್ಟು ನಮಗೆ ಕ್ಯಾಪಿಟಲ್ ಗೂಡ್ಸ್ ನಮಗೆ ಅದು ಇನ್ವೆಂಟ್ರೀಸ್ ಉಳ್ಕೊಂಡಿದೆ, ಆ್ಯಂಡ್ ಅದರಲ್ಲಿ ಈ ವರ್ಷ ಎಷ್ಟು ಸೆಲ್ ಆಗ್ತಾ ಹೋಗುತ್ತೆ, ಸೆಲ್ ಆಗದಲ್ಲಿ ಎಷ್ಟು ಉಳ್ಕೊಳ್ಳುತ್ತೆ, ಇದೆಲ್ಲ ಕೂಡ ನಾವು ಕನ್ಸಿಡರ್ ಮಾಡಬೇಕಾಗುತ್ತೆ. ಕನ್ಸಿಡರ್ ಮಾಡಿ ನಮಗೆ ರಿಯಲ್ ಆದ ವ್ಯಾಲ್ಯೂಸ್ ಏನೇನಿದೆ ಅಂತ ತಿಳ್ಕೊಳ್ತಾ ಹೋಗ್ಬೇಕಾಗುತ್ತೆ. ಹಾಗಾಗಿ ಈ ಥರ ಏನು ಸೇಲ್ ಆಗದಲ್ಲೇ ಉಳ್ಕೊಳ್ಳುತ್ತೆ, ಸೊ ಇದನ್ನು ನಾವು ಏನು ಕರಿತೀವಿ ಇನ್ವೆಂಟರ್ಸ್ ಅಂತ ಕರಿತಾ ಹೋಗ್ತೀವಿ. ಈ ಇನ್ವೆಂಟರ್ಸ್ ಏನಿದೆ ಅದೇನಾದರೂ ಅದು ಕ್ಯಾಪಿಟಲ್ ಗೂಡ್ಸ್ ಅದರ ಇನ್ವೆಸ್ಟ್ಮೆಂಟ್ ಅಂತ ಕನ್ಸಿಡರ್ ಮಾಡ್ತಾ ಹೋಗ್ತೀವಿ. ನಿಮಗೆ ಇನ್ವೆಸ್ಟ್ಮೆಂಟು ಟಾಪಿಕ್ ಬಂದಾಗ ಅದ್ರ ಬಗ್ಗೆ ಮಾತಾಗಿನೇ ಎಕ್ಸ್ಪ್ಲೇನ್ ಮಾಡ್ತಾ ಹೋಗ್ತೀನಿ. ಅದೇನಾದರೂ ಮೀನ್ಸ್ ಇಂಟರ್ಮೀಡಿಯೇಟ್ ಗೂಡ್ಸ್ ಆದರೆ ಸೊ ಅದು ಯಾವ ರೀತಿ ಇರುತ್ತೆ ಅಂತ ನಾನು ಹೇಳ್ತಾ ಹೋಗ್ತೀನಿ. ಇಲ್ಲಿ ಏನು ಒಂದು ಫರ್ಮ್ಸು ವಸ್ತುವನ್ನು ಉತ್ಪಾದನೆಯನ್ನು ಮಾಡ್ತಾ ಹೋಗುತ್ತೆ. ಉತ್ಪಾದನೆ ಮಾಡಿದಾಗ ಈ ವರ್ಷ ತುಂಬ ಪ್ರಮಾಣದ ವಸ್ತುವನ್ನು ಒಂದು ಮಾರಾಟ ಮಾಡುತ್ತೆ ಅಂತ ಅಂದ್ಕೊಡಿ. ಸೊ ಹಲವು ರೀಸನ್ಸಿಂದ ಅದನ್ನು ಸಂಪೂರ್ಣವಾಗಿ ಮಾರಾಟ ಮಾಡಲಿಕ್ಕೆ ಆಗೋದಿಲ್ಲ. ಸೊ ಹಾಗೆ ಅದು ಸ್ಟಾಕಾಗಿ ಉಳ್ಕೊಳ್ತಾ ಹೋಗುತ್ತೆ. ಆ ಸ್ಟಾಕಾಗಿ ಉಳಿತಲೇ ಏನದನ್ನು ನಿಮಗೆ ಇನ್ವೆಂಟರ್ಸ್ ಅಂತ ಹೇಳಿದ್ದೀನಿ. ಅದರಲ್ಲಿ ಮೇಜರಾಗಿ 4 ರೀತಿಯಾಗಿ ಇನ್ವೆಂಟರೀಸ್ ಹೇಳ್ತಾ ಹೋಗ್ತೀವಿ. ದರ್ ಆರ್ 4 ಟೈಪ್ಸ್ ಆಫ್ ಇನ್ವೆಂಟರೀಸ್. ಅದರಲ್ಲಿ ಒಂದನ್ನು ಏನೋ ಅಕ್ಯುಮುಲೇಷನ್ಸ್ ಅಂತ ಕರಿತಾ ಹೋಗ್ತೀವಿ. ಅಕ್ಯುಮುಲೇಷನ್ ಅಂದು ಡಿಕ್ಯುಮುಲೇಷನ್ ಆಫ್ ಇನ್ವೆಂಟರೀಸ್. ಇಲ್ಲಿ ಅಕ್ಯುಮುಲೇಷನ್ಸ್ ಅಲ್ಲಿ ಅಗೇನು 2 ಟೈಪ್ಸ್ ಅಲ್ಲಿ ನೋಡ್ಬೋದು. ಒಂದು ಪ್ಲ್ಯಾನ್ಡ್ ಅಂತ ನೋಡ್ಬೋದು, ಇನ್ನೊಂದನ್ನ ಅನ್ಪ್ಲ್ಯಾನ್ಡ್ ಅಂತ ಹೇಳ್ಬೋದು. ಇಲ್ಲಿ ಡಿಕ್ಯುಮುಲೇಷನ್ ಅಷ್ಟೇ ಪ್ಲ್ಯಾನ್ಡ್ ಅಂತಲೂ ಕೂಡ ಹೇಳ್ಬೋದು, ಅಂಡು ಅನ್ಪ್ಲ್ಯಾನ್ಡ್ ಇಲ್ಲೂ ಕೂಡ 2 ಟೈಪ್ಸ್ ನೋಡ್ತಾ ಹೋಗ್ತೀವಿ. ಅದರ ಅರ್ಥ ಒಂದು ಉದ್ಯಮ ಘಟಕ ಏನಿದೆ, ಉದ್ಯಮ ಘಟಕ ಪರ್ಪೋಸ್ಫುಲಿ ಇಷ್ಟಿರಬೇಕು, ಇಲ್ಲ ಅನ್ಎಕ್ಸ್ಪೆಕ್ಟೆಡ್ ಆಗಿ ಸಮಥಿಂಗು ಸೆಲ್ಲಿಂಗ್ಸಲ್ಲಿ ಅದು ವೇರಿಯೇಷನ್ಸ್ ಆಗ್ತಾ ಹೋಗುತ್ತೆ. ಅದಕ್ಕೆ ತುಂಬ ಕಾರಣಗಳು ಬರ್ತಾ ಹೋಗುತ್ತೆ. ಡಿಸಿಷನ್ಸ್ ತಗೊಳ್ಳುವಾಗ ಒಂದು ಉದ್ಯಮ ಘಟಕ ಡಿಸಿಷನ್ಸ್ ತಗೊಳ್ಳುವಾಗ ತುಂಬ ಹ್ಯಾಂಗಲಲ್ಲಿ ಅದನ್ನು ಸೊ ಚಿಂತನೆಯನ್ನು ಮಾಡ್ತಾ ಹೋಗುತ್ತೆ. ಇಲ್ಲಿ ಈ ವರ್ಷ ಏನು ಒಂದು ಬಿಗಿನಿಂಗ್ ಇಯರ್ಸ್, ಈ ಸತಿ ಎಕನಾಮಿಕ್ ಇಯರ್ಸ್ ಶುರುವಾಗೋ ಸಂದರ್ಭದಲ್ಲಿ ಯಾವುದೊಂದು ಉದ್ಯಮ ಘಟಕ ಒಂದು 100 ಅಷ್ಟು ಯಾವುದೊಂದು ವಸ್ತುವನ್ನು ಉಳಿಸ್ಕೊಂಡಿದೆ. ಒಂದು 100 ಪೀಸಸ್ ಅಂತ ಅನ್ಕೊಡುವ, ಯಾವುದೊಂದು ಶರ್ಟ್ಸ್ ಅಂತ ಅನ್ಕೊಡುವ, ಇಲ್ಲ ಯಾವುದೊಂದು ಗೂಡ್ಸ್ ಅಂತ ಅನ್ಕೊಡಿ. ಒಂದು 100 ಅಷ್ಟು ಈ ಸತಿ ಉಳಿಸ್ಕೊಂಡಿದೆ. ಈ ವರ್ಷ ಏನಾದರೂ ಅದೊಂದು ಥೌಸಂಡ್ಸ್ನ ಪ್ರೊಡ್ಯೂಸ್ನ ಮಾಡುತ್ತೆ ಅಂತ ಅನ್ಕೊಳ್ಳಿ. ಇದು ಲಾಸ್ಟ್ ಇಯರು ಸೇಲ್ ಆಗಿರೋ ಉಳಿದಿರುವಂಥದ್ದು ಈ ವರ್ಷಕ್ಕೆ ಅದು ಸೇರಿಕೊಡುತ್ತೆ. ಸೊ ಈ ವರ್ಷ ಒಂದು ಥೌಸಂಡ್ಸ್ನ ಅದೇನು ಮಾಡುತ್ತೆ, ಪ್ರೊಡ್ಯೂಸ್ನ ಮಾಡ್ತಾ ಹೋಗುತ್ತೆ. ಈ ವರ್ಷ ಮೀನ್ಸ್ ಒಂದು 2020 ಅಂತ ಅನ್ಕೊಳ್ಳಿ. ಇದು 2019 ಸೆಲ್ ಆಗಿ ಅಡಿಷನ್ ಉಳಿದ್ರು 100, ಅದನ್ನು 2020ಗೆ ಸೇರಿಸ್ಕೊಂಡಿದ್ವಿ. ಅಗೇನ್ 2020 ಥೌಸಂಡ್ಸ್ ಶರ್ಟ್ಸ್ನ ಉತ್ಪಾದನೆ ಆಗ್ತಾ ಹೋಗುತ್ತೆ. ಬಟ್ 2020 ಏನಿದೆ, 2020
ಒಂದು 800 ಅಷ್ಟು ಶರ್ಟ್ಸ್ ಮಾತ್ರ ಸೇಲ್ ಆಗ್ತಾ ಹೋಗುತ್ತೆ. ಇಷ್ಟು ಒಂದು 800 ಶರ್ಟ್ಸ್ ಸೇಲ್ ಆಗ್ತಾ ಹೋಗುತ್ತೆ. ಇಲ್ಲಿ ಹಾಗಾದ್ರೆ 2021ಗೆ ಏನು ಇನ್ವೆಂಟರೀಸ್ ಎಷ್ಟಾಗುತ್ತೆ ಅಂತಂದ್ರೆ ಟೋಟಲಿ 100 ಪ್ಲಸ್ 1000 ಅಂದ್ರೆ 1100 ಆಗುತ್ತೆ. ಅದರ ಸೆಲ್ ಆಗಿರುವಂಥದ್ದು 800 ಸೆಲ್ ಆಗಿದೆ. ಸೊ ಉಳಿದಿರುವಂಥದ್ದು 300. ಸೊ 2021ಗೆ 300 ಅಷ್ಟು ಇನ್ವೆಂಟರೀಸ್ ಉಳ್ಕೊಳ್ತಾ ಹೋಗುತ್ತೆ. ಇಷ್ಟು 300 ಉಳ್ಕೊಳ್ತಾ ಹೋಗುತ್ತೆ. ಇಲ್ಲಿ ಹಾಗಾದ್ರೆ ಅಕ್ಯುಮುಲೇಷನ್ಸ್ ಆರ್ ಡಿಕ್ಯುಮುಲೇಷನ್ಸ್ ಅಂದ್ರೆ ಏನು ಅಂತ. ಅಕ್ಯುಮುಲೇಷನ್ಸ್ ಅಂತಂದ್ರೆ ನಮಗೆ ಇನ್ವೆಂಟರೀಸ್ನ ಅಕ್ಯುಮುಲೇಟ್ ಮೀನ್ಸ್ ಅದನ್ನ ಪ್ರಮಾಣವನ್ನು ಜಾಸ್ತಿ ಮಾಡುವಂಥದ್ದು, ಇನ್ಕ್ರೀಸ್ನ ಮಾಡುವಂಥದ್ದು ಅಂತ. ಇಲ್ಲಿ ಇನ್ಕ್ರೀಸ್ನ ಏನು ಆಗ್ತಾ ಹೋಗುತ್ತೆ ಅದು ಎರಡು ರೀತಿ ನಾನು ಹೇಳ್ತಾ ಹೋಗ್ತೀವಿ. ಒಂದು ಪ್ಲಾನ್ಡ್, ಇನ್ನೊಂದು ಅನ್ಪ್ಲಾನ್ಡ್ ಅಂತ. ಪ್ಲಾನ್ಡ್ ಅಕ್ಯುಮುಲೇಷನ್ಸ್ ಆಫ್ ಇನ್ವೆಂಟರೀಸ್ ಅಂತಂದ್ರೆ ಪರ್ಪೋಸ್ಫುಲಿ ಮೀನ್ಸ್ ಅದು ಆ ಫರ್ಮ್ಸ್ ಏನಿದೆ ಪರ್ಪೋಸ್ಫುಲಿ ಇನ್ವೆಂಟರೀಸ್ನ ಜಾಸ್ತಿ ಮಾಡ್ಕೊಳ್ಬೇಕು ಅಂತ ಅನ್ಕೊಂಡ್ರೆ, ಅದರ ಅರ್ಥ ಈ ವರ್ಷ ಏನೋ ಪ್ರೈಸಸ್ ಕಡಿಮೆ ಇದೆ, ಸೊ ನೆಕ್ಸ್ಟ್ ಇಯರ್ ಅನ್ಎಕ್ಸ್ಪೆಕ್ಟೆಡ್ ಪ್ರೈಸಸ್ ಬರ್ಬೋದು, ಸೊ ಆ ಪ್ರೈಸಿಗೆ ಮಾರಾಟ ಮಾಡದೆ ಜಾಸ್ತಿ ಅರ್ನಿಂಗ್ನ ಮಾಡ್ಬೋದು ಅನ್ನೋ ಒಂದು ಉದ್ದೇಶದಿಂದ, ಸದುದ್ದೇಶದಿಂದ ಅದೇನಾದರೂ ಇಲ್ಲ ಇನ್ನೂ ಏನಾದ್ರು ನೆಕ್ಸ್ಟ್ ಇಯರ್ಸ್ ಏನಾದ್ರು ಯುದ್ಧಗಳು ಘೋಷಣೆ ಆಗುತ್ತೆ, ಇಲ್ಲ ಇನ್ನೂ ಬೇರೆ ಬೇರೆ ಕಾರಣಕ್ಕಾಗಿ ಸ್ಕೇಲ್ಸು ಉಂಟಾಗುತ್ತೆ, ಆಗ ತುಂಬ ಡಿಮ್ಯಾಂಡ್ ಬರ್ಬೋದು ಅನ್ನೋ ಕಾರಣಕ್ಕಾಗಿ ಅದು ಪರ್ಪೋಸ್ಫುಲಿ ಯಾವುದೋ ಒಂದು ಉದ್ಯಮ ಘಟಕ ಅದರ ಸ್ಟಾಕ್ಸ್ ಏನು ಬರುತ್ತೆ ಅದನ್ನು ಪ್ರಮಾಣವನ್ನು ಜಾಸ್ತಿ ಮಾಡ್ಕೊಳ್ತು ಅಂತ ಅನ್ಕೊಂಡ್ರೆ, ಪರ್ಪೋಸ್ಫುಲಿ ಜಾಸ್ತಿ ಮಾಡ್ಕೊಳ್ಬೇಕು ಅಂತ ಅನ್ಕೊಂಡ್ರೆ. ಫಾರ್ ಎಕ್ಸಾಂಪಲ್ ಅದಕ್ಕೆ ನಾವು ಎಕ್ಸಾಂಪಲ್ಸ್ ಹೇಳೋದಾದ್ರೆ ಒಂದು ಈ ವರ್ಷ 100 ಬಿಗಿನಿಂಗ್ ಸೇಮ್ ಎಕ್ಸಾಂಪಲ್ಸ್ ಕೂಡ ಅದನ್ನು ನೀಟಾಗಿ ನೋಡ್ಕೊಳ್ತಾ ಹೋಗಿ, ಅದು ಜಸ್ಟ್ ನಿಮಗೆ ಜನರಲ್ ಎಕ್ಸಾಂಪಲ್ ಕೊಟ್ಟಿದ್ದು. ಸೊ ಇಲ್ಲಿ ಪ್ಲಾನ್ಗೆ ಸಂಬಂಧಪಟ್ಟ ಹೇಳೋದಾದ್ರೆ ಸೊ 19ನಲ್ಲಿ 100 ಇನ್ವೆಂಟರೀಸ್ ಉಳ್ಕೊಂಡಿದೆ. 2020ಲಿ ಥೌಸಂಡ್ಸ್ ಶರ್ಟ್ಸ್ ಅನ್ನ ಪ್ರೊಡ್ಯೂಸ್ ಮಾಡಿದೆ. ಇದು ಲಾಸ್ಟ್ ಇಯರ್ 100 ಉಳಿದಿರುವಂಥದ್ದು. ಇದು ಕ್ಯಾಶುಯಲ್ ಆಗಿ ಲಾಸ್ಟ್ ಇಯರ್ 100 ಉಳಿದಿದೆ ಅಂದ್ರೆ ಲಾಸ್ಟ್ ಇಯರ್ ಥೌಸಂಡ್ಸ್ ಅನ್ನ ಪ್ರೊಡ್ಯೂಸ್ ಮಾಡಿತ್ತು, ಅದರಲ್ಲಿ 900 ಖರ್ಚಾಗಿದೆ. 900 ಖರ್ಚಾಗಿ ಒಂದು 100 ಉಳಿದಿದೆ ಅಂತ ಅನ್ಕೊಳ್ಳಿ. ಸೊ ಸೇಮ್ ಟಾರ್ಗೆಟ್ ಈ ಸದನ್ನು ಕೂಡ 900 ಸೇಲ್ ಆಗುತ್ತೆ ಅಂತ ಅನ್ಕೊಳ್ಳುವ. ಬಟ್ ಈ ಉದ್ದೇಶ ಏನಿದೆ ಅಂತಂದ್ರೆ ಫರ್ಮ್ಸ್ ಉದ್ಯಮಗಳ ಉದ್ದೇಶ ಏನಿದೆ ಅಂತಂದ್ರೆ ನೆಕ್ಸ್ಟ್ ಇಯರ್ ಇನ್ವೆಂಟರೀಸ್ ಜಾಸ್ತಿ ಆಗಬೇಕು, ಮೀನ್ಸ್ 100 ಬದಲಿಗೆ ಅದೊಂದು 200 300 ಆಗಬೇಕು ಅಂತ. 2019ನೇ ಇಸ್ವಿಯಲ್ಲಿ 900 ಅಷ್ಟು ಸೇಲ್ ಆದ್ರೂ ಕೂಡ ಅದು ಇನ್ವೆಂಟರೀಸ್ ಆಗಿ 2020ಗೆ ಅದು ಜಾಯಿನ್ ಆಗುತ್ತೆ, 2020ಗೆ. ಅದರ ಅರ್ಥ 2019ಲಿ ಥೌಸಂಡ್ಸ್ ಆಗಿತ್ತು, ಅದರಲ್ಲಿ 900 ಸೇಲ್ ಆಗಿದೆ. 900 ಸೇಲ್ ಆದಾಗ ಇಲ್ಲಿ 100 ಅಷ್ಟು ಇನ್ವೆಂಟರೀಸ್ ಉಳ್ಕೊಂಡಿದೆ, ಅದು 2020ಗೆ ಆ್ಯಡ್ ಮಾಡ್ತಾ ಹೋಗ್ತೀವಿ ಅಂತ 2020ಗೆ. ಇಲ್ಲಿ 2020 ಟಾರ್ಗೆಟ್ ಏನಿದೆ ಉದ್ಯಮ ಘಟಕದ ಅಂತಂದ್ರೆ ಇನ್ವೆಂಟರೀಸ್ನ ನಾವು 2020ಗೆ 100 ಮಾಡ್ಕೊಂಡಿದ್ವಿ. 2021ಗೆ 100 ಬದಲಿಗೆ ಒಂದು 200 ಅಲ್ಲ 300 ಇರಬೇಕು ಅಂತ ಪ್ಲಾನ್ ಮಾಡ್ಕೊಳ್ಳುತ್ತೆ. ಪರ್ಪೋಸ್ಫುಲಿ ಉದ್ಯಮ ಘಟಕ ಡಿಸೈಡ್ ಮಾಡುತ್ತೆ ಅದೇ ಇನ್ವೆಂಟರೀಸ್ ಸ್ಟಾಕ್ಸನ್ನ ಜಾಸ್ತಿ ಮಾಡ್ಕೊಳ್ಬೇಕು ಅಂತ. ಸ್ಟಾಕನ್ನ ಜಾಸ್ತಿ ಮಾಡ್ಕೊಳ್ಬೇಕು ಅಂತಂದ್ರೆ ಇಲ್ಲಿ ಎರಡು ರೀತಿ ಯೋಚನೆಯನ್ನ ಮಾಡ್ತಾ ಹೋಗ್ಬೋದು ಉದ್ಯಮ ಘಟಕ. ಒಟ್ಟಿಗೆ ಮೈನ್ ಇಂಟೆನ್ಷನ್ ಈಸ್ ಅಕ್ಯುಮುಲೇಟ್ ಇನ್ವೆಂಟರೀಸ್, ಸ್ಟಾಕ್ಸ್ ಜಾಸ್ತಿ ಮಾಡ್ಕೋಬೇಕು. ಎರಡು ರೀತಿನ ಮಾಡ್ಬೋದು. ಒಂದು ಯಾವ ರೀತಿ ಅಂತಂದ್ರೆ ಸೇಮು ಕ್ವಾಂಟಿಟಿಯಸ್ ವಸ್ತುವನ್ನ ಮಾಡಿ ಗೂಡ್ಸನ್ನ ಪ್ರೊಡ್ಯೂಸ್ ಮಾಡಿ ಅದರ ಸೆಲ್ಲಿಂಗ್ಸನ್ನ ಕಡಿಮೆ ಮಾಡುವಂತ ಅಂತ ಸೆಲ್ಲಿಂಗ್ನ ಕಡಿಮೆ ಮಾಡ್ಬೋದು. ಇಲ್ಲ ಅಂತಂದ್ರೆ ಕ್ವಾಂಟಿಟಿ ಆಫ್ ಏನು ಗೂಡ್ಸನ್ನ ಪ್ರೊಡಕ್ಷನ್ಸನ್ನ ಜಾಸ್ತಿ ಮಾಡಿ ಸೆಲ್ಲಿಂಗ್ನ ಕಡಿಮೆ ಮಾಡಿಕೊಂಡು ಅಗೇನ್ ಮತ್ತೆ ಇನ್ವೆಂಟರೀಸ್ನ ಜಾಸ್ತಿ ಮಾಡುವಂಥದ್ದು ಅಂತ. ಇಲ್ಲಿ ನಾವು ಜಸ್ಟ್ ಏನಂತ ಅನ್ಕೊಳ್ಳುವ, ಇಲ್ಲಿ ಥೌಸಂಡ್ಸ್ ಅಷ್ಟು ಏನು ವಸ್ತುವನ್ನ ಉತ್ಪಾದನೆ 2020ಲಿ ಉತ್ಪಾದನೆಯನ್ನ ಮಾಡಿದೆ ಅಂತ ಅನ್ಕೊಳ್ಳಿ. ಇದರಲ್ಲಿ ಜಸ್ಟ್ ಒಂದು 800 ಅಷ್ಟು ಮಾತ್ರ ಸೆಲ್ ಮಾಡ್ತೀನಿ ಅಂತ ಅನ್ಕೊಳ್ಳಿ. 800 ಅಷ್ಟು ಶರ್ಟ್ಸ್ ಅನ್ನ ಸೆಲ್ ಮಾಡುತ್ತೆ ಅಂತ ಅನ್ಕೊಳ್ಳಿ. ಇಲ್ಲಿ ಲಾಸ್ಟ್ ಇಯರ್ದು 100 ಸೇರ್ಕೊಂಡಿದೆ. 1002 ಪ್ಲಸ್ 100 ಅಂತಂದ್ರೆ 1100 1100 ಆದ್ರೆ 800 ಮಾತ್ರ ಸೆಲ್ ಆಗಿದೆ. 800 ಮಾತ್ರ ಸೆಲ್ ಆಗಿದೆ 1100 ಅಂದ್ರೆ ಅವರಿಗೆ ಎಷ್ಟು ಉಳಿಯುತ್ತೆ ಮೀನ್ಸ್ 300 ಮೀನ್ಸ್ ಈ ವರ್ಷದ್ದು
200 ಅಂಡ್ ಲಾಸ್ಟ್ ಇಯರ್ದು 100. ಸೊ ನೆಕ್ಸ್ಟ್ ಇಯರ್ ಏನಾಗುತ್ತೆ 300 ಆಗ್ತದೆ. 2021ಗೆ 300 ಬೇಸ್ ಪರ್ಪೋಸ್ಫುಲಿ ಈ ಉದ್ಯಮ ಘಟಕ ಏನ್ ಮಾಡುತ್ತೆ, ಅದರ ಇನ್ವೆಂಟರೀಸ್ ನ ಜಾಸ್ತಿ ಮಾಡ್ಕೊಳ್ತಾ ಹೋಗುತ್ತೆ, ಪ್ರಮಾಣ ಜಾಸ್ತಿ. ಸ್ಟಾಕ್ಸ್ 100 ಬದಲಿಗೆ ಒಂದು 200 300 ಇರಬೇಕು ಅಂತ ಅನ್ಕೊಳ್ತೇವೆ. ಇಲ್ಲಿ ಒಂದು 300 ಜಾಸ್ತಿ ಮೀನ್ಸ್ ಈ ವರ್ಷದ ಒಂದು ಎಷ್ಟೋ ಒಂದು 200ನ ಮೀನ್ಸ್ 1000 ಉತ್ಪಾದನೆ ಮಾಡಿದ್ರೆ 800 ಸೇಲ್ ಮಾಡಿದೆ. ಲಾಸ್ಟ್ ಇಯರ್ ಎಷ್ಟೋ ಒಂದು 100 ಇದೆ. ಸೊ ಅದು 100 ಪ್ಲಸ್ ಇದು 200 ಅಂದ್ರೆ ಸೊ 300. ಸೊ 2021ಗೆ 300 ಇನ್ವೆಂಟರೀಸ್ ಆಗ್ತಾ ಹೋಗುತ್ತೆ. ಇಲ್ಲಿ ಅನ್ಪ್ಲಾನ್ಡ್ ಅಕ್ಯುಮುಲೇಷನ್ಸ್ ಆಫ್ ಇನ್ವೆಂಟರೀಸ್ ಅಂತಂದ್ರೆ ಇಲ್ಲಿ ಏನು ಪ್ಲಾನ್ ಏನು ಮಾಡಿಲ್ಲ, ಬಟ್ ಅದೇನು ಅನ್ಎಕ್ಸ್ಪೆಕ್ಟೆಡ್ ಆಗಿ ಜಾಸ್ತಿ ಆಗ್ತಾ ಹೋಗುತ್ತೆ. ಕಾರಣ ಸೇಮ್ ಇದೆ. ಎಕ್ಸಾಂಪಲ್ ತಗೊಳ್ಳುವ, ಲಾಸ್ಟ್ ಇಯರ್ 100 ಇನ್ವೆಂಟರೀಸ್ ಜಾಯಿನ್ ಆಗಿ ಈ ವರ್ಷಕ್ಕೆ ಆಡ್ ಮಾಡ್ಕೊಂತೀವಿ 2020ಗೆ. ಈ ಸತಿ ಒಂದು 1000 ಶರ್ಟ್ಸ್ ನ ಪ್ರೊಡ್ಯೂಸ್ ಮಾಡಿದೆ. ಇಲ್ಲಿ ಡ್ಯೂ ಟು ದಿ ಬ್ಯಾಡ್ ಲಕ್ ಬೇರೆ ಬೇರೆ ಕಾರಣಕ್ಕಾಗಿ ಈ ಸತಿ ಏನೋ ಡಿಮ್ಯಾಂಡ್ ಇಲ್ಲ, ಇನ್ನೊಂದು ಬೇರೆ ಯಾವುದೋ ಇಲ್ಲ ಕೊರೋನಾ ಎಫೆಕ್ಟ್, ಇನ್ನೊಂದು ಯಾವುದೋ ಎಫೆಕ್ಟ್ ಹೀಗಾಗಿ ಇಲ್ಲಿ ಜಸ್ಟ್ ಒಂದು 600 ಶರ್ಟ್ಸ್ ಮಾತ್ರ ಮಾರಾಟವನ್ನು ಮಾಡಿದ್ದಾರೆ ಅಂತ ಅನ್ಕೊಳ್ಳಿ. 600 ಶರ್ಟ್ಸ್ ಮಾತ್ರ ಮಾರಾಟ ಆಗಿದೆ ಅಂತ ಅನ್ಕೊಳ್ಳಿ. ಸೊ ಇಲ್ಲಿ 1000s ಅಲ್ಲಿ 600 ಮಾತ್ರ ಮಾರಾಟ ಆಗಿದೆ ಅಂದ್ರೆ 1000s ಮೈನಸ್ 600 ಅಂತಂದ್ರೆ 400. ಸೊ ಲಾಸ್ಟ್ ಇಯರ್ದು ಇದರಲ್ಲಿ ಸೇರ್ಕೊಂಡು ಮತ್ತೆ ಅಗೇನು ಇದಕ್ಕೆ ಸೇರ್ಕೊಂಡಿದೆ. ಲಾಸ್ಟ್ ಇಯರ್ 100 ಇದಕ್ಕೆ ಸೇರ್ಕೊಂಡಿದೆ ಅಂತ ಅನ್ಕೊಂಡಾಗ 400 ಪ್ಲಸ್ 100 ಅಂತಂದ್ರೆ ನೆಕ್ಸ್ಟ್ ಇಯರ್ಗೆ ಅದು 500 ಇನ್ವೆಂಟರೀಸ್ ಆಗ್ತದೆ. ಮೀನ್ಸ್ 500 ಶೇರ್ಸ್ ಅದು ನೆಕ್ಸ್ಟ್ ಇಯರ್ಗೆ ಅದು ಸ್ಟಾಕ್ ಆಗಿ ಉಳ್ಕೊಳ್ತಾ ಹೋಗಿದೆ. ಅದನ್ನ ಈಗ ಹೇಳ್ಬೋದು. ಲಾಸ್ಟ್ ಇಯರ್ದು 100 ಇನ್ವೆಂಟರೀಸ್ ಇದೆ, ಈ ಸತಿ 1000 ಶೇರ್ಸ್ ಮ್ಯಾನುಫ್ಯಾಕ್ಚರ್ ಆಗಿದೆ. 100 ಪ್ಲಸ್ 1000 ಅಂಡ್ 100 ಅದರಲ್ಲಿ ಸೇಲ್ ಆಗಿರುವಂತದ್ದು 600 ಸೇಲ್ ಆಗಿದೆ. ಸೊ ಉಳಿದಿರುವಂತದ್ದು 500. ಸೊ 500 ನೆಕ್ಸ್ಟ್ ಅದಕ್ಕೆ ಅದು ಇನ್ವೆಂಟರೀಸ್ ಆಗಿ ಉಳ್ಕೊಳ್ತಾ ಹೋಗುತ್ತೆ. ಇದು ಪ್ಲಾನ್ಡ್ ಅನ್ಪ್ಲಾನ್ಡ್. ಇಲ್ಲಿ ಡಿಕ್ಯುಮುಲೇಷನ್ಸ್ ಅಂದ್ರೆ ಇನ್ವೆಂಟರೀಸ್ ನ ಕಡಿಮೆ ಆಗುವಂಥದ್ದು, ಐದರ್ ಪರ್ಪೋಸ್ಫುಲಿ ಇಲ್ಲ ಅಂತಂದ್ರೆ ಅನ್ಎಕ್ಸ್ಪೆಕ್ಟೆಡ್ ಆಗಿ ಅದು ಡಿಕ್ಯುಮುಲೇಟ್ ಆಗುವಂಥದ್ದು ಅಂತ. ಮೀನ್ಸ್ ಇನ್ವೆಂಟರೀಸ್ ಪ್ರಮಾಣ ಕುಸಿಯುವಂಥದ್ದು, ಡಿಕ್ರೀಸ್ ಆಗುವಂಥದ್ದು ಅಂತ. ಇಲ್ಲ ಅದರಲ್ಲೂ ಕೂಡ 2 ಟೈಪ್ಸ್ ನೋಡ್ತಾ ಹೋಗ್ತೀವಿ. ಮೊದಲನೇದಾಗಿ ಪ್ಲಾನ್ಡ್ ಡಿಕ್ಯುಮುಲೇಷನ್ಸ್ ಆಫ್ ಇನ್ವೆಂಟರೀಸ್. ಪ್ಲಾನ್ಡ್ ಡಿಕ್ಯುಮುಲೇಷನ್ಸ್ ಆಫ್ ಇನ್ವೆಂಟರೀಸ್ ಏನಂದ್ರೆ ಇನ್ವೆಂಟರೀಸ್ ಪ್ರಮಾಣ ಏನಾದ್ರೆ ಡಿಕ್ಯುಮುಲೇಟ್ ಆಗುತ್ತಾ ಹೋಗುತ್ತೆ, ಕಡಿಮೆ ಆಗ್ತಾ ಹೋಗುತ್ತೆ ಅಂತ. ಅದರ ಅರ್ಥ ಉದ್ಯಮ ಘಟಕನೇ ಪರ್ಪೋಸ್ಫುಲಿ ಅದರ ಇನ್ವೆಂಟರೀಸ್ ಅನ್ನ ಕಡಿಮೆ ಮಾಡೋಕೆ ಟ್ರೈ ಮಾಡ್ತಾ ಹೋಗುತ್ತೆ. ಸೇಮ್ ಎಕ್ಸಾಂಪಲ್ 2019 ಅಲ್ಲಿ ಸೇಲ್ ಆಗ್ತಿರೋದು ಒಂದು 100 ಉಳ್ಕೊಂಡಿದೆ, ಅದು 2020ಗೆ ಅದು ಇನ್ವೆಂಟರೀಸ್ ಆಗಿ ಜಾಯಿನ್ ಆಗಿದೆ 2020ಗೆ. ಇಲ್ಲಿ ಈ ಉದ್ಯಮಗಳ ಡಿಸೈಡ್ ಮಾಡಿದ ಇನ್ವೆಂಟರೀಸ್ ಪ್ರಮಾಣವನ್ನು ಕಡಿಮೆ ಮಾಡ್ಕೋಬೇಕು ಅಂದ್ಕೊಂಡು ಇಲ್ಲಿ ಈ ಸತಿ ಅದು 1000s ಬದಲಿಗೆ ಉತ್ಪಾದನೆ ಪ್ರಮಾಣವನ್ನು ಅದು ಕಡಿಮೆಯನ್ನ ಮಾಡ್ತಾ ಹೋಗುತ್ತೆ. ಆ ಉತ್ಪಾದನೆಯ ಪ್ರಮಾಣವನ್ನ ಒಂದು 900 ಅಷ್ಟು ಉತ್ಪಾದನೆ ಮಾಡ್ತಾರೆ ಅಂತ ಅನ್ಕೊಳ್ಳಿ. 900 ಯಾವಾಗ 2020ಲಿ 900 ಪೀಸಸ್ ವಸ್ತುವನ್ನ ಉತ್ಪಾದನೆಯನ್ನ ಮಾಡಿದೆ. ಲಾಸ್ಟ್ ಇಯರ್ದು 100 ಇದೆ, 200. ಇಲ್ಲಿ ಒಂದು 975 ಅಷ್ಟು ಏನಾದ್ರು ಸೇಲ್ ಆಗುತ್ತೆ ಅಂದ್ರೆ 975 ಸೇಲ್ ಆಗುತ್ತೆ ಅಂದ್ರೆ ಜಸ್ಟ್ ಒಂದು 25 ಮಾತ್ರ ನೆಕ್ಸ್ಟ್ ಇಯರ್ಗೆ 2021ಗೆ ಇನ್ವೆಂಟರಿ ಉಳ್ಕೊಳ್ತಾ ಹೋಗುತ್ತೆ. ಡೋಂಟ್ ಗೆಟ್ ಕನ್ಫ್ಯೂಷನ್. ಈ ವರ್ಷ 1000s ಬದಲಿಗೆ 900 ಪೀಸಸ್ ಮಾತ್ರ ಪ್ರೊಡ್ಯೂಸ್ ಮಾಡಿದೆ. ಕಾರಣ ನೆಕ್ಸ್ಟ್ ಇಯರ್ ಸ್ಟಾಕ್ಸ್ ನ ಕಡಿಮೆ ಮಾಡ್ಕೋಬೇಕು ಅಂತ. ಅದರಲ್ಲಿ ಒಂದು 975 ಸೇಲ್ ಆಗಿದೆ ಅಂತಂದ್ರೆ ಜಸ್ಟ್ ಒಂದು 25 ಮಾತ್ರ 2021ಗೆ ಏನಾಗುತ್ತೆ ಇನ್ವೆಂಟರೀಸ್ ಆಗಿ ಉಳ್ಕೊಳ್ತಾ ಹೋಗುತ್ತೆ. ಯಾವ ಎಕ್ಸಾಂಪಲ್ ಬೇಕಾದ್ರೆ ತಗೊಳ್ಬೋದು. ಇಲ್ಲ 950 ಅಷ್ಟನ್ನ ಪ್ರೊಡ್ಯೂಸ್ ಮಾಡಿದೆ, ಲಾಸ್ಟ್ ಅದು 100 ಇದೆ, ಸೊ 1050 ಆಗುತ್ತೆ. ಅದರಲ್ಲಿ ಒಂದು 975 ಸೇಲ್ ಆಗುತ್ತೆ ಅಂತ ಅನ್ಕೊಳ್ಳಿ. ರಿಮೈನಿಂಗ್ ಎಷ್ಟು ಉಳಿದೆ ಅದನ್ನು ಬರ್ಕೊಳ್ತಾ ಹೋಗ್ತೀವಿ. ಸೊ ಜಸ್ಟ್ ಪರ್ಪೋಸ್ ಏನು ಅಂತಂದ್ರೆ ಇದ್ರದ್ದು ಇನ್ವೆಂಟರೀಸ್ ಪ್ರಮಾಣ ಕಡಿಮೆ ಮಾಡ್ಕೋಬೇಕು ಅಂತ. ಇದನ್ನ ಡಿಕ್ಯುಮುಲೇಷನ್ಸ್ ಕರಿತಾ ಹೋಗ್ತೀವಿ. ಮೀನ್ಸ್ ಪ್ಲಾನ್ ಡಿಕ್ಯುಮುಲೇಷನ್ಸ್. ಇಲ್ಲಿ ಅನ್ಪ್ಲಾನ್ ಡಿಕ್ಯುಮುಲೇಷನ್ಸ್ ಅಂದ್ರೆ ಇಲ್ಲಿ ಪ್ಲಾನ್ ಏನು ಮಾಡ್ಕೊಂಡಿಲ್ಲ, ಬಟ್ ಅನ್ಎಕ್ಸ್ಪೆಕ್ಟೆಡ್ ಆಗಿ ಡಿಕ್ಯುಮುಲೇಟ್ ಆಗ್ತಾ ಹೋಗುತ್ತೆ. ಕಾರಣ ಏನಾಗುತ್ತೆ,
2020 ಒಂದು 1000 ಅಷ್ಟನ್ನ ವಸ್ತುವನ್ನು ಉತ್ಪಾದನೆ ಮಾಡಿದರೆ ಲಾಸ್ಟ್ ಇಯರ್ದು ಒಂದು 100 ಇದೆ. ಸೊ 100 ಪ್ಲಸ್ 1000 ಪ್ಲಸ್ 100 ಅಂದರೆ 1100 1100 ವಸ್ತು ಉತ್ಪಾದನೆ ಆಗಿದೆ ಶರ್ಟ್ಸು. ಈ ಸತಿ ಏನಾಗಿದೆ ಅಂತಂದ್ರೆ ಮೀನ್ಸ್ ಇರುವಂತ ಎಲ್ಲ ಒಂದು 50 ಶರ್ಟ್ಸು ಸೇಲ್ ಆಗಿದೆ. ಮೀನ್ಸ್ ಲಾಸ್ಟ್ ಇಯರ್ ಏನು ಎಕ್ಸಸ್ ಉಳ್ಕೊಂಡಿದೆ, ಇನ್ವೆಂಟರೀಸ್ ಏನು ಉಳ್ಕೊಂಡಿದೆ, ಸ್ಟಾಕ್ಸ್ ಉಳ್ಕೊಂಡಿದೆ, ಈ ವರ್ಷದ ಎಲ್ಲ ಸೇಲ್ ಆಗಿ ಲಾಸ್ಟ್ ಇಯರ್ದು ಕೂಡ ಒಂದು 50 ಎಕ್ಸ್ಟ್ರಾ ಸೇಲ್ ಆಗಿದೆ ಅಂತ ಅನ್ಕೊಳ್ಳಿ. ಅವಾಗ ಜಸ್ಟ್ ಒಂದು 50 ಎಕ್ಸ್ಟ್ರಾಗೆ ಸೇರ್ಕೊಳ್ತಾ ಹೋಗುತ್ತೆ. 2021ಗೆ ಇನ್ವೆಂಟರೀಸ್ 50, 2020 100, 2019ರಲ್ಲಿ ಮಾರಾಟ ಆಗಲು ಉಳಿದು ಬಂದದ್ದು 2020 100 ಇದೆ. 2020 ಉತ್ಪಾದನೆ ಆಗಿ ಮಾರಾಟ ಆಗಿರೋ ಉಳಿದಿರುವಂಥದ್ದು 50 ಇದೆ. ಸೊ ಅದು 2021ಗೆ ಸ್ಟಾಕ್ಸ್ ಉಳ್ಕೊಳ್ತದೆ. ಇದನ್ನ ಡಿಕ್ಯುಮುಲೇಷನ್ಸ್ ಅಂತ ಕರಿತಾ ಹೋಗ್ತೀವಿ. ಇಲ್ಲಿ ಗ್ರಾಸ್ ವ್ಯಾಲ್ಯೂ ಆಡೆಡ್ ಏನಿದೆ, ಇದನ್ನ ಒಂದು ಉದ್ಯಮ ಘಟಕ ಏನೆಲ್ಲ ವಸ್ತುವನ್ನ ದ ಟೋಟಲ್ ವ್ಯಾಲ್ಯೂ ಆಫ್ ದಿ ಗೂಡ್ಸ್, ದ ಟೋಟಲ್ ವ್ಯಾಲ್ಯೂ ಆಫ್ ದಿ ಏನು ಪ್ರೊಡಕ್ಷನ್ಸ್, ಅದೇನೋ ವಸ್ತುವನ್ನು ಉತ್ಪಾದನೆ ಮಾಡ್ತಾ ಹೋಗುತ್ತೆ. ಅದರಿಂದ ನಾವು ಇಂಟರ್ಮೀಡಿಯೇಟ್ ಗೂಡ್ಸ್ ಏನಿದೆ ಅದನ್ನು ಮೈನಸ್ನ ಮಾಡಿದ ನಂತರದಲ್ಲಿ ನಮಗೆ ನೆಟ್ಟು ವ್ಯಾಲ್ಯೂ ಸಿಗ್ತಾ ಹೋಗುತ್ತೆ. ನೆಟ್ಟು ವ್ಯಾಲ್ಯೂ ಆ್ಯಡೆಡ್ ಆಫ್ ದಿ ಫರ್ಮ್ಸ್, ಅದನ್ನು ಕ್ಲಿಯರಾಗಿ ನಾವು ಬಿಗಿನಿಂಗ್ ಅದನ್ನು ಡಿಸ್ಕಸ್ ಮಾಡಿದ್ವಿ. ಇಲ್ಲಿ ಟೋಟಲ್ ಓವರ್ ಆಲ್ ಎಕಾನಮಿ ಒಳಗಡೆ ಇರುವಂಥ ಎಲ್ಲ ಉತ್ಪಾದಕರೇನು ಬರ್ತಾ ಹೋಗ್ತಾರೆ. ಅದು ಎನಿ ಕೈಂಡ್ಸ್ ಆಫ್ ಪ್ರೊಡ್ಯೂಸರ್ಸ್, ಅಲ್ಲಿ ಫಾರ್ಮರ್ ಇರ್ಬೋದು, ಇಲ್ಲ ಬೇರೆ ಬೇರೆ ಉದ್ಯಮಗಳು ಇರ್ಬೋದು, ಐದರ್ ಪ್ರೈಮರಿ ಆರ್ ಸೆಕೆಂಡರೀಸ್, ಅವರೆಲ್ಲರದ್ದು ಕೂಡ ಮೀನ್ಸ್ ಇಂಟರ್ಮೀಡಿಯೇಟ್ ವ್ಯಾಲ್ಯೂಸನ್ನ ಡಿಡಕ್ಟ್ ಮಾಡಿ ಆ್ಯಂಡು ಡಿಪ್ರಿಸಿಯೇಷನ್ ಕಾಸ್ಟ್ನ ಡಿಡಕ್ಟ್ ಮಾಡಿ, ಸೊ ಉಳಿದಿರುವಂಥದ್ದನ್ನ ನಾವು ಟೋಟಲ್ ಅದನ್ನು ಸಮಾಪ್ತ ಮಾಡ್ಕೊಳ್ತಾ ಹೋಗ್ತೀವಿ. ಆವಾಗ ನಮಗೆ ಟೋಟಲ್ ನ್ಯಾಷನಲ್ ಇನ್ಕಮ್ ಸಿಗ್ತಾ ಹೋಗುತ್ತೆ. ನೆಕ್ಸ್ಟು ಸೆಷನ್ನಲ್ಲಿ ಇನ್ಕಮ್ ಮೆಥಡ್ಸ್ ಏನು ಹೇಳುತ್ತೆ, ಎಕ್ಸ್ಪೆಂಡಿಚರ್ ಮೆಥಡ್ ಏನು ಹೇಳುತ್ತೆ ಅನ್ನೋದನ್ನು ನಾವು ಡಿಸ್ಕಸ್ ಮಾಡ್ತಾ ಹೋಗುವ. ಥ್ಯಾಂಕ್ ಯು.